ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಎಂದಿನಂತೆ ಎನರ್ಜಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರು ಎಲ್ಲ ಸ್ಪರ್ಧಿಗಳನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು. ಅವರು ಹಲವು ಗಂಟೆ ನಿಂತೇ ಇದ್ದರು. ಅವರ ಎನರ್ಜಿಗೆ ಎಲ್ಲರೂ ವಾಟ್ಸಾಪ್ ಹೇಳಿದ್ದಾರೆ. ಕಾಕ್ರೋಚ್ ಸುದ್ದಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ವಿಲನ್ ಪಾತ್ರಗಳ ಮೂಲಕ ಫೇಮಸ್ ಆದವರು. ಅವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ಇರುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅವರ ಎಂಟ್ರಿ ಅದ್ಧೂರಿಯಾಗಿ ಇತ್ತು. ಸ್ಪಂದನ ಸೋಮಣ್ಣ ಧಾರಾವಾಹಿಗಳಲ್ಲಿ ನಟಿಸಿದ ಸ್ಪಂದನ ಸೋಮಣ್ಣ ದೊಡ್ಡ ಮನೆಗೆ ಬಂದಿದ್ದಾರೆ. ಅವರು ಸಖತ್ ಗ್ಲಾಮರ್ ಕೂಡ ಹೌದು. ಅವರು ಬಿಗ್ ಬಾಸ್ ಆಟಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಾಶಿಕಾ ಶೆಟ್ಟಿ ಮನದ ಕಡಲು ಸಿನಿಮಾದಲ್ಲಿ ನಟಿಸಿದ್ದ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ. ಹಲವು ಆಡಿಷನ್ ಕೊಟ್ಟರೂ ಸೆಲೆಕ್ಟ್ ಆಗಿಲ್ಲ. ಈ ಬಿಗ್ ಬಾಸ್ ಬರ್ತಿದ್ದೇನೆ ಎಂದಿದ್ದಾರೆ ರಾಶಿಕಾ. ರಕ್ಷಿತಾ ಶೆಟ್ಟಿ ಮಂಗಳೂರಿನ ಮೂಲದವರು. ಅವರು ದುಬೈನಲ್ಲಿ ವಾಸವಾಗಿದ್ದಾರೆ. ಅಡುಗೆ ಮಾಡುವಾಗ ಅವರು ಬಳಸುವ ವಿಚಿತ್ರ ಕನ್ನಡದ ಮೂಲಕ ಎಲ್ಲರ ಗಮನ ಸೆಳೆದರು. ಅವರು ಸಾಕಷ್ಟು ಟ್ರೋಲ್ ಆಗಿದ್ದರು. ಈ ರಕ್ಷಿತಾ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ. ಮಂಜು ಭಾಷಣಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು 90ರ ದಶಕದ ಕಿಡ್ಗಳಿಗೆ ಸಮಾಜ ಸೇವಕಿ ಲಲಿತಾಂಬಾ ಎಂದೇ ಪರಿಚಯವಾದವರು. ಅಥಾರ್ ಸಿಲ್ಲಿ ಧಾರಾವಾಹಿಯಲ್ಲಿ ಅವರು ನಟಿಸಿದ್ದರು. ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಮಾಳು ನಾ ಡ್ರೈವರ ಹಾಡಿನ ಮೂಲಕ ಫೇಮಸ್ ಆದ ಉತ್ತರ ಕರ್ನಾಟಕ ಪ್ರತಿಭೆ ಮಾಳು ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಗಾಯನದ ಮೂಲಕ ಅವರು ಗಮನ ಸೆಳೆಯುವ ಸಾಧ್ಯತೆ ಇದೆ. ದೊಡ್ಡಮನೆಗೆ ಮಾತಿನ ಮಲ್ಲಿ ಮಲ್ಲಮ್ಮ ಬಂದಿದ್ದಾರೆ. ಅವರು ಮಾತಿನ ಮೂಲಕವೇ ಎಲ್ಲರ ಗಮನ ಸೆಳೆದರು. ಅವರು ಮಾತು ದೊಡ್ಡಮನೆಯಲ್ಲಿ ಯಾವ ರೀತಿ ಕೆಲಸಕ್ಕೆ ಬರುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಕಾವ್ಯ ಶೈವ ಕೆಂಡ ಸಂಪಿಗೆ ಧಾರಾವಾಹಿ ಮಾಡಿ ಫೇಮಸ್ ಆದ ಕಾವ್ಯ ಶೈವ ಅವರು ಇತ್ತೀಚೆಗೆ ಕೊತ್ತಲವಾಡಿ ಸಿನಿಮಾ ಮಾಡಿದರು. ಈ ಚಿತ್ರ ಹೆಚ್ಚು ಗಮನ ಸೆಳೆಯಲೇ ಇಲ್ಲ. ಈಗ ಅವರು ನೇರವಾಗಿ ದೊಡ್ಡಮನೆಗೆ ಬಂದಿದ್ದಾರೆ. ಕರಿಬಸಪ್ಪ ಬಾಡಿ ಬಿಲ್ಡರ್ ಆಗಿ ಫೇಮಸ್ ಆದ ಕರಿಬಸಪ್ಪ ದೊಡ್ಡಮನೆಗೆ ಬಂದಿದ್ದಾರೆ. ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಜಾನ್ವಿ ಯಾಂಕರ್ ಆಗಿ ಫೇಮಸ್ ಆದ ಜಾನ್ವಿ ಅವರು ದೊಡ್ಡಮನೆಗೆ ಬಂದಿದ್ದಾರೆ. ಅವರು ವೈಯಕ್ತಿಕ ಜೀವನದ ಮೂಲಕವೂ ಸುದ್ದಿ ಆಗಿದ್ದು ಇದೆ. ಈಗ ಅವರು ಬಿಗ್ ಬಾಸ್ ಮೂಲಕ ಎಲ್ಲರ ಗಮನ ಸೆಳೆಯಲು ರೆಡಿಯಾಗಿದ್ದಾರೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಸ್ಯ ಪಾತ್ರಗಳ ಮೂಲಕ ಗಮನ ಸೆಳೆದ ಅವರು ಈಗ ದೊಡ್ಡಮನೆಗೆ ಅತಿಥಿಯಾಗಿದ್ದಾರೆ. ನಟರಾಜ್ ಎಂಬುದು ಗಿಲ್ಲಿ ನಟನ ನಿಜವಾದ ಹೆಸರು. ಧ್ರುವಂತ್ ವಿವಾದಗಳ ಮೂಲಕ ಸುದ್ದಿ ಆದವರು ಧ್ರುವಂತ್. ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಅವರ ಮೇಲೆ ಇತ್ತು. ಈ ಪ್ರಕರಣದಲ್ಲಿ ಅವರು ಅರೆಸ್ಟ್ ಕೂಡ ಆಗಿದ್ದರು. ಇವರು ಕೂಡ ಮುದ್ದುಲಕ್ಷ್ಮಿ ಧಾರಾವಾಹಿ ಕಲಾವಿದ. ಧನುಷ್ ಗೀತಾ ಧಾರಾವಾಹಿಯ ಧನುಷ್ ಅವರು ನಟಿಸಿದ್ದರು. ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಬಂದಿದ್ದಾರೆ. ಕಳೆದ ಬಾರಿ ಗೀತಾ ಧಾರಾವಾಹಿಯ ಭವ್ಯ ಕೂಡ ಅವರು ಬಂದಿದ್ದರು. ಈ ಬಾರಿ ಧನುಷ್ ಬಂದಿದ್ದಾರೆ. ಚಂದ್ರಪ್ರಭಾ ಹಾಸ್ಯ ಶೋಗಳ ಮೂಲಕ ಫೇಮಸ್ ಆದ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಅವರು ಇತ್ತೀಚೆಗೆ ಕೆಲಸದೇ ಇಲ್ಲದೆ ಗಾರೆ ಕೆಲಸ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಈಗ ಅವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ಮೋಡಿ ಮಾಡಿದ್ದಾರೆ ಎಂಬುದು ಕಾದು ನೋಡಬೇಕಾಗಿದೆ. ಅಶ್ವಿನಿ ಮುದ್ದುಲಕ್ಷ್ಮಿ ಧಾರಾವಾಹಿಯ ಮೂಲಕ ಫೇಮಸ್ ಆದ ಅಶ್ವಿನಿ ಅವರು ದೊಡ್ಡಮನೆಗೆ ಬಂದಿದ್ದಾರೆ. ಅವರು ಶೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅವರು ಗಮನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ. ಅಶ್ವಿನಿ ಗೌಡ ಅವರು 25 ಧಾರಾವಾಹಿ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ಕನ್ನಡದ ಹೋರಾಟಗಾರ್ತಿ ಕೂಡ ಹೌದು. ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಭಿಷೇಕ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ಬಂದಿದ್ದಾರೆ. ಅವರು ವಧು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಕಳೆದ ವರ್ಷ ಈ ಧಾರಾವಾಹಿ ಆರಂಭ ಆಗಿತ್ತು. ಆ ಬಳಿಕ ಕೊನೆಗೊಂಡಿದೆ. ಅವರು ಯಾವ ರೀತಿಯ ಪರ್ಫಾರ್ಮ್ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಡಾಗ್ ಬಿಲ್ಡರ್ ಸತೀಶ್ ಅವರು ಬಿಗ್ ಬಾಸ್ ವೇದಿಕೆಗೆ ಏರಿದ್ದಾರೆ. ಅವರು ಈ ಶೋಗೆ ಬರೋಕೆ ಬರೋಬ್ಬರಿ 25 ಲಕ್ಷ ರೂಪಾಯಿ ಬಟ್ಟೆ ಕರೆಸಿದ್ದಾರಂತೆ. ಮಿರ್ಚಿ RJ ಅಮಿತ್ ಅವರು ಕೂಡ ದೊಡ್ಡಮನೆ ಸ್ಪರ್ಧಿಯಾಗಿದ್ದಾರೆ. ಅವರು ಈ ಸೀಸನ್ನ ಕೊನೆಯ ಸ್ಪರ್ಧಿಯಾಗಿದ್ದಾರೆ. ಅವರು ಮಾತಿನ ಮೂಲಕವೇ ಗಮನ ಸೆಳೆದರು.